ಉತ್ತರಾಖಂಡದಲ್ಲಿ ಇಂದಿನಿಂದ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಬಂದಿದೆ. ಈ ಮೂಲಕ ಯುಸಿಸಿ ಜಾರಿ ಮಾಡಿದ ದೇಶದ ಮೊದಲ ರಾಜ್ಯ ಅನ್ನೋ ಖ್ಯಾತಿಯನ್ನ ಪಡೆದಿದೆ. ಆದರೆ ಯುಸಿಸಿಗೆ ವಿರೋಧದ ಜೊತೆ ಮುಸ್ಲಿಮರು ಸಿಟ್ಟಾಗಿದ್ದಾರೆ. ಉತ್ತರಾಖಂಡದಲ್ಲಿ ಇಂದಿನಿಂದ ಯುಸಿಸಿ ಜಾರಿ. ಪುರುಷರು ಮಹಿಳೆಯರಿಗೆಲ್ಲ ಸಮಾನ ಹಕ್ಕು. ಉತ್ತರಾಖಂಡದಲ್ಲಿ ಇಂದಿನಿಂದ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಬಂದಿದೆ. ಇಂದು ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಯುಸಿಸಿಗಾಗಿ ಸಿದ್ಧಪಡಿಸಿರೋ ಪೋರ್ಟಲ್, ನಿಯಮ ಹಾಗೂ ಗೆಜೆಟ್ ಅಧಿಸೂಚನೆಯನ್ನ ಬಿಡುಗಡೆ ಮಾಡಿದ್ರು. समान नागरिक संहिता जाति, धर्म, लिंग आदि में अंतर के आधार पर कानूनी मामलों में होने वाले भेदभाव को समाप्त करने का एक संवैधानिक उपाय है. इसके द्वारा सभी नागरिकों को समान अधिकार देने का प्रयास किया गया है. इसके लागू होने से प्रदेश में सच्चे अर्थों में महिला सशक्तिकरण सुनिश्चित हो सकेगा, जिसके बारे में मैंने अभी कहा. ಯುಸಿಸಿ ಜಾರಿಗೆ ಮುಸ್ಲಿಮರ ಸಿಟ್ಟು. ಉತ್ತರಾಖಂಡ್ನಲ್ಲಿ 2ಕ್ಕಿಂತ ಹೆಚ್ಚು ಮದುವೆಯಾಗುವಂತಿಲ್ಲ. ಮದುವೆಯಾಗಲು ಪುರುಷನಿಗೆ 21, ಹೆಣ್ಣಿಗೆ 18 ವರ್ಷ ಕಡ್ಡಾಯವಾಗಿರಬೇಕು. ಎಲ್ಲ ಧರ್ಮದವರು ವಿವಾಹ ನೋಂದಣಿ ಮಾಡಿಸಲೇಬೇಕು. ಧರ್ಮದಾನುಸಾರ ವಿವಾಹ ನೋಂದಣಿ ಇನ್ನೂ ಇರುವುದಿಲ್ಲ. ಎಲ್ಲ ಧರ್ಮಗಳಿಗೆ ವಿಚ್ಛೇದನ ಹಾಗೂ ಆಸ್ತಿಗೆ ಒಂದೇ ಕಾನೂನು ಇರಲಿದೆ. ವಿಲ್ನಲ್ಲಿ ತಮ್ಮ ಮತ್ತು ಉತ್ತರಾಧಿಕಾರಿಯ ಆಧಾರ್ ಕೊಡಬೇಕು. ಇಬ್ಬರು ಉಯಿಲು ಪತ್ರ ಓದುವ ವಿಡಿಯೋ ಮಾಡಬೇಕು. ಲಿವ್ ಇನ್ ರಿಲೇಷನ್ ನಲ್ಲಿರಲು ಬಯಸೋರಿಗೂ ನೋಂದಣಿ ಕಡ್ಡಾಯವಾಗಲಿದೆ. ಲಿವ್ ಇನ್ ರಿಲೇಷನ್ಗೂ ಮೊದಲು ನೋಂದಣಿ ಮಾಡಿಸಬೇಕು. ಉತ್ತರಾಖಂಡದ ವೆಬ್ ಪೋರ್ಟಲ್ ನಲ್ಲಿ ನೋಂದಣಿ ಕಡ್ಡಾಯಗೊಳಿಸಲಾಗಿದೆ. ನೋಂದಣಿ ಮಾಡದಿದ್ದಲ್ಲಿ ದಂಪತಿಗೆ ಜೈಲು ಶಿಕ್ಷೆ ಫಿಕ್ಸ್ ಆಗಲಿದೆ. 6 ತಿಂಗಳ ಜೈಲು ಶಿಕ್ಷೆ, 25,000 ರೂಪಾಯಿ ದಂಡ ಫಿಕ್ಸ್ ಆಗಿರಲಿದೆ. ಇನ್ನು ಉತ್ತರಾಖಂಡ್ನಲ್ಲಿ ಯುಸಿಸಿ ಜಾರಿಯಾಗಿರುವುದಕ್ಕೆ ಛತ್ತೀಸ್ಗಢ ಡಿಸಿಎಂ ವಿಜಯ್ ಶರ್ಮಾ ಸ್ವಾಗತಿಸಿದ್ದಾರೆ. ಯುಸಿಸಿ ಜಾರಿಯಿಂದ ಒಳ್ಳೆಯದೇ ಆಗಲಿದೆ ಎಂದಿದ್ದಾರೆ. हमारा धर्म निरपेक्ष राष्ट्र है, ऐसा संविधान में लिखा गया है. तो जब धर्म निरपेक्षता है तो फिर किसी धर्म विशेष के लिए विशेष प्रावधान कैसे हो सकते हैं? और इसलिए यूसीसी का होना तो अच्छा है. ಮೋದಿ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳ ಪೈಕಿ ಒಂದಾದ ಯುಸಿಸಿಯನ್ನ ಬಿಜೆಪಿ ಆಡಳಿತದ ರಾಜ್ಯವಾದ ಉತ್ತರಾಖಂಡದಲ್ಲಿ ಜಾರಿ ಮಾಡಲಾಗಿದೆ. ಈಗಾಗಲೇ ವರದಿ ಜಾರಿ ಬಗ್ಗೆ ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ ತರಬೇತಿ ನೀಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಉತ್ತರಾಖಂಡದಲ್ಲಿ ಇಂದಿನಿಂದ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಬಂದಿದೆ. ಈ ಮೂಲಕ ಯುಸಿಸಿ ಜಾರಿ ಮಾಡಿದ ದೇಶದ ಮೊದಲ ರಾಜ್ಯ ಅನ್ನೋ ಖ್ಯಾತಿಯನ್ನ ಪಡೆದಿದೆ. ಆದರೆ ಯುಸಿಸಿಗೆ ವಿರೋಧದ ಜೊತೆ ಮುಸ್ಲಿಮರು ಸಿಟ್ಟಾಗಿದ್ದಾರೆ. ಉತ್ತರಾಖಂಡದಲ್ಲಿ ಇಂದಿನಿಂದ ಯುಸಿಸಿ ಜಾರಿ. ಪುರುಷರು ಮಹಿಳೆಯರಿಗೆಲ್ಲ ಸಮಾನ ಹಕ್ಕು. ಉತ್ತರಾಖಂಡದಲ್ಲಿ ಇಂದಿನಿಂದ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಬಂದಿದೆ. ಇಂದು ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಯುಸಿಸಿಗಾಗಿ ಸಿದ್ಧಪಡಿಸಿರೋ ಪೋರ್ಟಲ್, ನಿಯಮ ಹಾಗೂ ಗೆಜೆಟ್ ಅಧಿಸೂಚನೆಯನ್ನ ಬಿಡುಗಡೆ ಮಾಡಿದ್ರು. समान नागरिक संहिता जाति, धर्म, लिंग आदि में अंतर के आधार पर कानूनी मामलों में होने वाले भेदभाव को समाप्त करने का एक संवैधानिक उपाय है. इसके द्वारा सभी नागरिकों को समान अधिकार देने का प्रयास किया गया है. इसके लागू होने से प्रदेश में सच्चे अर्थों में महिला सशक्तिकरण सुनिश्चित हो सकेगा, जिसके बारे में मैंने अभी कहा. ಯುಸಿಸಿ ಜಾರಿಗೆ ಮುಸ್ಲಿಮರ ಸಿಟ್ಟು. ಉತ್ತರಾಖಂಡ್ನಲ್ಲಿ 2ಕ್ಕಿಂತ ಹೆಚ್ಚು ಮದುವೆಯಾಗುವಂತಿಲ್ಲ. ಮದುವೆಯಾಗಲು ಪುರುಷನಿಗೆ 21, ಹೆಣ್ಣಿಗೆ 18 ವರ್ಷ ಕಡ್ಡಾಯವಾಗಿರಬೇಕು. ಎಲ್ಲ ಧರ್ಮದವರು ವಿವಾಹ ನೋಂದಣಿ ಮಾಡಿಸಲೇಬೇಕು. ಧರ್ಮದಾನುಸಾರ ವಿವಾಹ ನೋಂದಣಿ ಇನ್ನೂ ಇರುವುದಿಲ್ಲ. ಎಲ್ಲ ಧರ್ಮಗಳಿಗೆ ವಿಚ್ಛೇದನ ಹಾಗೂ ಆಸ್ತಿಗೆ ಒಂದೇ ಕಾನೂನು ಇರಲಿದೆ. ವಿಲ್ನಲ್ಲಿ ತಮ್ಮ ಮತ್ತು ಉತ್ತರಾಧಿಕಾರಿಯ ಆಧಾರ್ ಕೊಡಬೇಕು. ಇಬ್ಬರು ಉಯಿಲು ಪತ್ರ ಓದುವ ವಿಡಿಯೋ ಮಾಡಬೇಕು. ಲಿವ್ ಇನ್ ರಿಲೇಷನ್ ನಲ್ಲಿರಲು ಬಯಸೋರಿಗೂ ನೋಂದಣಿ ಕಡ್ಡಾಯವಾಗಲಿದೆ. ಲಿವ್ ಇನ್ ರಿಲೇಷನ್ಗೂ ಮೊದಲು ನೋಂದಣಿ ಮಾಡಿಸಬೇಕು. ಉತ್ತರಾಖಂಡದ ವೆಬ್ ಪೋರ್ಟಲ್ ನಲ್ಲಿ ನೋಂದಣಿ ಕಡ್ಡಾಯಗೊಳಿಸಲಾಗಿದೆ. ನೋಂದಣಿ ಮಾಡದಿದ್ದಲ್ಲಿ ದಂಪತಿಗೆ ಜೈಲು ಶಿಕ್ಷೆ ಫಿಕ್ಸ್ ಆಗಲಿದೆ. 6 ತಿಂಗಳ ಜೈಲು ಶಿಕ್ಷೆ, 25,000 ರೂಪಾಯಿ ದಂಡ ಫಿಕ್ಸ್ ಆಗಿರಲಿದೆ. ಇನ್ನು ಉತ್ತರಾಖಂಡ್ನಲ್ಲಿ ಯುಸಿಸಿ ಜಾರಿಯಾಗಿರುವುದಕ್ಕೆ ಛತ್ತೀಸ್ಗಢ ಡಿಸಿಎಂ ವಿಜಯ್ ಶರ್ಮಾ ಸ್ವಾಗತಿಸಿದ್ದಾರೆ. ಯುಸಿಸಿ ಜಾರಿಯಿಂದ ಒಳ್ಳೆಯದೇ ಆಗಲಿದೆ ಎಂದಿದ್ದಾರೆ. हमारा धर्म निरपेक्ष राष्ट्र है, ऐसा संविधान में लिखा गया है. तो जब धर्म निरपेक्षता है
तो फिर किसी धर्म विशेष के लिए विशेष प्रावधान कैसे हो सकते हैं? और इसलिए यूसीसी का होना तो अच्छा है। ಮೋದಿ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳ ಪೈಕಿ ಒಂದಾದ ಯುಸಿಸಿಯನ್ನ ಬಿಜೆಪಿ ಆಡಳಿತದ ರಾಜ್ಯವಾದ ಉತ್ತರಾಖಂಡದಲ್ಲಿ ಜಾರಿ ಮಾಡಲಾಗಿದೆ. ಈಗಾಗಲೇ ವರದಿ ಜಾರಿ ಬಗ್ಗೆ ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ ತರಬೇತಿ ನೀಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಉತ್ತರಾಖಂಡದಲ್ಲಿ ಇಂದಿನಿಂದ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಬಂದಿದೆ. ಈ ಮೂಲಕ ಯುಸಿಸಿ ಜಾರಿ ಮಾಡಿದ ದೇಶದ ಮೊದಲ ರಾಜ್ಯ ಅನ್ನೋ ಖ್ಯಾತಿಯನ್ನ ಪಡೆದಿದೆ. ಆದರೆ ಯುಸಿಸಿಗೆ ವಿರೋಧದ ಜೊತೆ ಮುಸ್ಲಿಮರು ಸಿಟ್ಟಾಗಿದ್ದಾರೆ. ಉತ್ತರಾಖಂಡದಲ್ಲಿ ಇಂದಿನಿಂದ ಯುಸಿಸಿ ಜಾರಿ. ಪುರುಷರು ಮಹಿಳೆಯರಿಗೆಲ್ಲ ಸಮಾನ ಹಕ್ಕು. ಉತ್ತರಾಖಂಡದಲ್ಲಿ ಇಂದಿನಿಂದ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಬಂದಿದೆ. ಇಂದು ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಯುಸಿಸಿಗಾಗಿ ಸಿದ್ಧಪಡಿಸಿರೋ ಪೋರ್ಟಲ್, ನಿಯಮ ಹಾಗೂ ಗೆಜೆಟ್ ಅಧಿಸೂಚನೆಯನ್ನ ಬಿಡುಗಡೆ ಮಾಡಿದ್ರು. समान नागरिक संहिता जाति, धर्म, लिंग आदि में अंतर के आधार पर कानूनी मामलों में होने वाले भेदभाव को समाप्त करने का एक संवैधानिक उपाय है. इसके द्वारा सभी नागरिकों को समान अधिकार देने का प्रयास किया गया है. इसके लागू होने से प्रदेश में सच्चे अर्थों में महिला सशक्तिकरण सुनिश्चित हो सकेगा, जिसके बारे में मैंने अभी कहा. ಯುಸಿಸಿ ಜಾರಿಗೆ ಮುಸ್ಲಿಮರ ಸಿಟ್ಟು. ಉತ್ತರಾಖಂಡ್ನಲ್ಲಿ 2ಕ್ಕಿಂತ ಹೆಚ್ಚು ಮದುವೆಯಾಗುವಂತಿಲ್ಲ. ಮದುವೆಯಾಗಲು ಪುರುಷನಿಗೆ 21, ಹೆಣ್ಣಿಗೆ 18 ವರ್ಷ ಕಡ್ಡಾಯವಾಗಿರಬೇಕು. ಎಲ್ಲ ಧರ್ಮದವರು ವಿವಾಹ ನೋಂದಣಿ ಮಾಡಿಸಲೇಬೇಕು. ಧರ್ಮದ ಅನುಸಾರ ವಿವಾಹ ನೋಂದಣಿ ಇನ್ನೂ ಇರುವುದಿಲ್ಲ. ಎಲ್ಲ ಧರ್ಮಗಳಿಗೆ ವಿಚ್ಛೇದನ ಹಾಗೂ ಆಸ್ತಿಗೆ ಒಂದೇ ಕಾನೂನು ಇರಲಿದೆ. ವಿಲ್ನಲ್ಲಿ ತಮ್ಮ ಮತ್ತು ಉತ್ತರಾಧಿಕಾರಿಯ ಆಧಾರ್ ಕೊಡಬೇಕು. ಇಬ್ಬರು ಉಯಿಲು ಪತ್ರ ಓದುವ ವಿಡಿಯೋ ಮಾಡಬೇಕು. ಲಿವ್ ಇನ್ ರಿಲೇಷನ್ ನಲ್ಲಿರಲು ಬಯಸುವರಿಗೂ ನೋಂದಣಿ ಕಡ್ಡಾಯವಾಗಲಿದೆ. ಲಿವ್ ಇನ್ ರಿಲೇಷನ್ಗೂ ಮೊದಲು ನೋಂದಣಿ ಮಾಡಿಸಬೇಕು. ಉತ್ತರಾಖಂಡದ ವೆಬ್ ಪೋರ್ಟಲ್ನಲ್ಲಿ ನೋಂದಣಿ ಕಡ್ಡಾಯಗೊಳಿಸಲಾಗಿದೆ. ನೋಂದಣಿ ಮಾಡದಿದ್ದಲ್ಲಿ ದಂಪತಿಗೆ ಜೈಲು ಶಿಕ್ಷೆ ಫಿಕ್ಸ್ ಆಗಲಿದೆ. 6 ತಿಂಗಳ ಜೈಲು ಶಿಕ್ಷೆ, 25,000 ರೂಪಾಯಿ ದಂಡ ಫಿಕ್ಸ್ ಆಗಿರಲಿದೆ. ಇನ್ನು ಉತ್ತರಾಖಂಡ್ನಲ್ಲಿ ಯುಸಿಸಿ ಜಾರಿಯಾಗಿರುವುದಕ್ಕೆ ಛತ್ತೀಸ್ಗಢ ಡಿಸಿಎಂ ವಿಜಯ್ ಶರ್ಮಾ ಸ್ವಾಗತಿಸಿದ್ದಾರೆ. ಯುಸಿಸಿ ಜಾರಿಯಿಂದ ಒಳ್ಳೆಯದೇ ಆಗಲಿದೆ ಎಂದಿದ್ದಾರೆ. हमारा धर्म निरपेक्ष राष्ट्र है, ऐसा संविधान में लिखा गया है. तो जब धर्म निरपेक्षता है, तो फिर किसी धर्म विशेष के लिए विशेष प्रावधान कैसे हो सकते हैं? और इसलिए यूसीसी का होना तो अच्छा है. ಮೋದಿ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳ ಪೈಕಿ ಒಂದಾದ ಯುಸಿಸಿಯನ್ನ ಬಿಜೆಪಿ ಆಡಳಿತದ ರಾಜ್ಯವಾದ ಉತ್ತರಾಖಂಡದಲ್ಲಿ ಜಾರಿ ಮಾಡಲಾಗಿದೆ. ಈಗಾಗಲೇ ವರದಿ ಜಾರಿ ಬಗ್ಗೆ ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ ತರಬೇತಿ ನೀಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಯುಸಿಸಿ ಜಾರಿಗೆ ಮುಸ್ಲಿಮರ ಸಿಟ್ಟು. ಉತ್ತರಾಖಂಡ್ನಲ್ಲಿ 2ಕ್ಕಿಂತ ಹೆಚ್ಚು ಮದುವೆಯಾಗುವಂತಿಲ್ಲ. ಮದುವೆಯಾಗಲು ಪುರುಷನಿಗೆ 21, ಹೆಣ್ಣಿಗೆ 18 ವರ್ಷ ಕಡ್ಡಾಯವಾಗಿರಬೇಕು. ಎಲ್ಲ ಧರ್ಮದವರು ವಿವಾಹ ನೋಂದಣಿ ಮಾಡಿಸಲೇಬೇಕು. ಧರ್ಮದ ಅನುಸಾರ ವಿವಾಹ ನೋಂದಣಿ ಇನ್ನೂ ಇರುವುದಿಲ್ಲ. ಎಲ್ಲ ಧರ್ಮಗಳಿಗೆ ವಿಚ್ಛೇದನ ಹಾಗೂ ಆಸ್ತಿಗೆ ಒಂದೇ ಕಾನೂನು ಇರಲಿದೆ. ವಿಲ್ನಲ್ಲಿ ತಮ್ಮ ಮತ್ತು ಉತ್ತರಾಧಿಕಾರಿಯ ಆಧಾರ್ ಕೊಡಬೇಕು. ಇಬ್ಬರು ಉಯಿಲು ಪತ್ರ ಓದುವ ವಿಡಿಯೋ ಮಾಡಬೇಕು. ಲಿವ್ ಇನ್ ರಿಲೇಷನ್ ನಲ್ಲಿರಲು ಬಯಸುವರಿಗೂ ನೋಂದಣಿ ಕಡ್ಡಾಯವಾಗಲಿದೆ. ಲಿವ್ ಇನ್ ರಿಲೇಷನ್ಗೂ ಮೊದಲು ನೋಂದಣಿ ಮಾಡಿಸಬೇಕು. ಉತ್ತರಾಖಂಡದ ವೆಬ್ ಪೋರ್ಟಲ್ನಲ್ಲಿ ನೋಂದಣಿ ಕಡ್ಡಾಯಗೊಳಿಸಲಾಗಿದೆ. ನೋಂದಣಿ ಮಾಡದಿದ್ದಲ್ಲಿ ದಂಪತಿಗೆ ಜೈಲು ಶಿಕ್ಷೆ ಫಿಕ್ಸ್ ಆಗಲಿದೆ. 6 ತಿಂಗಳ ಜೈಲು ಶಿಕ್ಷೆ, 25,000 ರೂಪಾಯಿ ದಂಡ ಫಿಕ್ಸ್ ಆಗಿರಲಿದೆ. ಇನ್ನು ಉತ್ತರಾಖಂಡ್ನಲ್ಲಿ ಯುಸಿಸಿ ಜಾರಿಯಾಗಿರುವುದಕ್ಕೆ ಛತ್ತೀಸ್ಗಢ ಡಿಸಿಎಂ ವಿಜಯ್ ಶರ್ಮಾ ಸ್ವಾಗತಿಸಿದ್ದಾರೆ. ಯುಸಿಸಿ ಜಾರಿಯಿಂದ ಒಳ್ಳೆಯದೇ ಆಗಲಿದೆ ಎಂದಿದ್ದಾರೆ. हमारा धर्म निरपेक्ष राष्ट्र है, ऐसा संविधान में लिखा गया है. तो जब धर्म निरपेक्षता है, तो फिर किसी धर्म विशेष के लिए विशेष प्रावधान कैसे हो सकते हैं? और इसलिए यूसीसी का होना तो अच्छा है. ಮೋದಿ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳ ಪೈಕಿ ಒಂದಾದ ಯುಸಿಸಿಯನ್ನ ಬಿಜೆಪಿ ಆಡಳಿತದ ರಾಜ್ಯವಾದ ಉತ್ತರಾಖಂಡದಲ್ಲಿ ಜಾರಿ ಮಾಡಲಾಗಿದೆ. ಈಗಾಗಲೇ ವರದಿ ಜಾರಿ ಬಗ್ಗೆ ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ ತರಬೇತಿ ನೀಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.